ಲೇ ವೀಣಾ, ಇವಾಗಲೇ ಹೇಳ್ತಾ ಇದ್ದೀನಿ ನೋಡು, ನಮಗೆ ಕೆಲಸ ಇಲ್ಲ. ಕೆಲಸ ಬಿಟ್ಬಿಟ್ಟು ಬಂದಿದ್ದೀವಿ. ಇಲ್ಲಿ ಅಪ್ಪ ಅಮ್ಮನ ಆಶ್ರಯದಲ್ಲಿ ಇರಬೇಕು. ಅವ್ರು ಹೇಳ್ದಂಗೆ ಕೇಳ್ಕೊಂಡಿರೋದನ್ನ ಕಲ್ತ್ಕೋ ವೀಣಾ. ಈಗಲೇ ಹೇಳ್ತಾ ಇದ್ದೀನಿ. ಸುಮ್ಮನೆ ಎಲ್ಲದಕ್ಕೂ ಕಿರಿಕ್ ತಗೊಂಡು ಹೋದರೆ ಆಮೇಲೆ ನಮಗೆ ಮನೆಗೆ ಹೋದ್ಮೇಲೆ ಅಲ್ಲಿ ಬೆಂಗಳೂರಲ್ಲಿ ₹1 ಕಾಸಿರಲ್ಲ. ಏನಾದರೂ ಮನೆಗೆ ಓಡಿಸ್ಬಿಟ್ರೆ ವಾಪಸ್ಸು ₹1 ಕಾಸಿರಲ್ಲ, ಏನೂ ಇಲ್ಲ. ಆಮೇಲೆ ನಾವು ಭಿಕ್ಷೆ ಬಿಡಬೇಕಾಗುತ್ತೆ ಅಷ್ಟೇ. ಈಗಲೇ ಹೇಳ್ತಾ ಇದ್ದೀನಿ ನೋಡು. ನಾವಿಬ್ಬರು ಒಂದೊಂದು ಕೆಲಸ ಹುಡ್ಕೋ ತನಕ ಇಲ್ಲೇ ಇದ್ದು ಇಲ್ಲಿ ಹೆಂಗೋ ನಮ್ಮಪ್ಪ ಒಂದು ಸ್ವಲ್ಪ ಮೇಂಟೈನ್ ಮಾಡ್ಕೋತಾರೆ. ಇನ್ನೇನು ಖರ್ಚಿಂದ ಏನಿರಲ್ಲ ನನಗೆ. ನಮ್ಮಪ್ಪನೇ ಎಲ್ಲ ನೋಡ್ಕೋತಾರೆ. ಗೊತ್ತಾಯ್ತಾ? ನೀನೊಂದು ಸ್ವಲ್ಪ ತಗ್ಗಿ ಬಗ್ಗಿ ನಡ್ಕೊಂಡು ಹೋಗ್ಬೇಕು. ಇವ್ರ ಜೊತೆ ಜಗಳ ಆಡೋದಕ್ಕೆ ಹೋಗಲಿ, ಸುಮ್ಮನ ಜೊತೆ ಅದು ಇದು ಅಂತೆಲ್ಲ ಮಾಡೋಕ್ಕೆ ಹೋಗ್ಬೇಡ. ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರಬೇಕು. ಗೊತ್ತಾಯ್ತಾ? ನಿಮ್ಮ ಅತ್ತೆ ಜೊತೆ ಜಗಳ ಆಡೋದು, ಇಲ್ಲ ಸುಮ್ಮನ ಜೊತೆ ಜಗಳ ಆಡೋದು, ಅದು ಇದು ಜಗಳ ಆಡ್ಕೊಂಡು ಹೋದರೆ ನಾವು ಅಲ್ಲಂತೂ ನಮಗೆ ಕೆಲಸ ಕಾರ್ಯ ಏನೂ ಇಲ್ಲ. ಈ AI ಬಂದ್ಬಿಟ್ಟು ನಮಗೆಲ್ಲ ಕೆಲಸ ಎಲ್ಲ ಕಿತ್ಕೊಂಡಿದೆ. ಈಗ ಮುಂದಿನ ಕೆಲಸ ಹುಡ್ಕೋ ತನಕ ನಾವಿಬ್ರೂ ಇಲ್ಲೇ ಇರಬೇಕು. ಇದಕ್ಕೆ ಅರ್ಥ ಮಾಡ್ಕೊಂಡು ಬದುಕೋದನ್ನ ಕಲಿ, ಆಯಿತಾ? ಅಯ್ಯ, ನೀವೊಳ್ಳೆ ಹೇಳ್ತೀರಲ್ರಿ. ನಾನೇನು ಮಾಡೋಕ್ಕೆ ಬಂದಿದ್ದೆ ಅಂತ? ನಾನೇನು ಜಗಳ ಆಡೋಕ್ಕೆ ಹೋಗ್ತೀನ? ಯಾವಾಗ್ಲೂ ಚೆನ್ನಾಗೇ ಇರ್ತೀನಿ ತಾನೇ. ಯಾವಾಗ ಬಂದನೂ ಚೆನ್ನಾಗೇ ಮಾತಾಡ್ಕೊಂಡು ಹೋಗ್ತೀನಿ. ಆವಾಗವಾಗ ಈ ಸುಮ್ಮ ಇದ್ದಾಳಲ್ಲ, ಈ ಹಳ್ಳಿ ಬುದ್ಧಿ ಬಿಡಲ್ಲ ಕಣ್ರಿ. ಅದು ಇದು ಏನೇನಾದರೂ ಹೇಳ್ಬಿಡ್ತಾಳೆ. ನನಗೆ ಅವಾಗ ತಡ್ಕೊಳಕ್ಕಾಗಲ್ಲ, ಕೋಪ ಬಂದುಬಿಡುತ್ತೆ, ಜಗಳ ಆಡ್ಬಿಡ್ತೀನಿ. ಅದ್ರ ಬದಲು ಅವ್ರು ಸುಮ್ಮನಿದ್ರೆ ನಾನು ಸುಮ್ಮನೆ ಇರ್ತೀನಿ ಕಣ್ರಿ. ನನಗೇನು ಹುಚ್ಚ ಸುಮ್ಮನೆ ಜಗಳ ಆಡೋಕ್ಕೆ? ಇನ್ನು ಅತ್ತೆದಂತೂ ಕೇಳಂಗೆ ಇಲ್ಲ ಬಿಡಿ. ಮಾತಿಗೂ ಅದನ್ನ ಇಲ್ಲಿಡ್ಬೇಡಮ್ಮ, ಅದು ಅಲ್ಲಿಡ್ಬೇಡಮ್ಮ, ಅದು ಹಂಗೆ ಮಾಡಮ್ಮ, ಇದು ಹಿಂಗೆ ಮಾಡಮ್ಮ ಅಂತ 100 ಸರಿ ನನಗೆ ತಲೆ ತಿಂತಾ ಇರ್ತಾರೆ. ಆ ತಲೆ ತಿನ್ನೋದು ನನಗಂತೂ ತಡ್ಕೊಳಕ್ಕಾಗ್ತಿರಲಿಲ್ಲ ಬಿಡಿ. ಇವಾಗ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕಲ್ವಾ, ಪರಿಸ್ಥಿತಿ ಏನು ಮಾಡೋಕ್ಕಾಗುತ್ತೆ? ನಮಗೂ ಕೆಲಸ ಕಾರ್ಯ ಏನೂ ಇಲ್ಲ. ಇನ್ನು ಬೆಂಗಳೂರಿಗೆ ಹೋಗಿ ಏನು ಮಾಡೋದು? ನಮ್ಮ ಕೆಲಸ ಸಿಗೋ ತನಕ ಅಂತೂ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಕಣ್ರಿ. ನೀವೇನು ಯೋಚನೆ ಮಾಡಿಬಿಡಿ. ನೀವು ನನಗೆ ಎಲ್ಲ ಟೈಮಲ್ಲೂ ನಿಮ್ಮ ಜೊತೆಗೆ ಇರ್ತೀನಿ ಅಂತ ತಾನೇ ನಾನು ನಿಮ್ಮ ಜೊತೆ ಬಂದಿದ್ದು. ಈಗ ಕಷ್ಟ ಬಂದಿದ್ದ ತಕ್ಷಣ ನಾನು ನಿಮ್ಮನ್ನ ಬಿಟ್ಬಿಟ್ಟು ಹೋಗೋಕ್ಕಾಗುತ್ತಾ? ಇಲ್ಲ ತಾನೇ. ನಿಮಗೂ ನನಗೂ ಇಬ್ಬರಿಗೂ ಕೆಲಸ ಹೋಗಿದೆ, ಏನೂ ಮಾಡೋಕ್ಕಾಗಲ್ಲ. ಇವಾಗ ಇಲ್ಲೇ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವೇನ್ರಿ? ನನಗೂ ಅರ್ಥ ಆಗುತ್ತೆ ಕಣ್ರಿ, ನೀವೇನು ಯೋಚನೆ ಮಾಡಿಬಿಡಿ. ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ, ಸುಮ್ಮನಿರಿ. ಸರಿ ಕಣೆ. ಸದ್ಯ ನೀನು ಇಷ್ಟ ಅರ್ಥ ಮಾಡ್ಕೊಂಡಿಲ್ಲ, ಅದು ನನ್ನ ಪುಣ್ಯ. ಇರು, ಅಮ್ಮ ಯಾರಾದರೂ ಇದ್ರೆ ಕರಿತೀನಿ. ಯಾರು ಬರ್ತಾನೆ ಇಲ್ವಲ್ಲ ಇಷ್ಟೋ ತನಕ ನಾವು ಬಂದು ನಿಂತ್ಕೊಂಡ್ರು. ಅಮ್ಮ ಏನು ಮಾಡ್ತಾಯಿದ್ದೀರಾ? ಬನ್ನಿ. ಇದೇನ್ಲೇದು? ನನ್ನ ಮಗ ಗಿರೀಶಂದೋನಿ ಇದ್ದಂಗೆ ಐತಲ್ಲ, ಅವನು ಯಾಕೆ ಇಲ್ಲಿಗೆ ಬಂದನು? ನಂಗೊಂಥರ ಭ್ರಮೆ. ಸುಮ್ಮನೆ ಮಗ ಬಂದಾನೆ ಅಂತ ಖುಷಿ ಪಡ್ತಿರ್ತೀನಿ. ನಂಗೊಂಥರ ಹುಚ್ಚೇನೋ. ಗಿರೀಶ್ ಯಾಕೆ ಬಂದನು? ಗುಣ್ಣು ಯಾರೋ ಬಂದಿರ್ಬೇಕೇನೋ ಮಾತಾಡ್ಕೊಂಡು ಹೋಗೋಕ್ಕೆ ಅಂತವ. ನೋಡೋಣದು ಯಾರು ಅಂತವ. ಈಟೊತ್ನಲ್ಲಿ ಬಂದನಲ್ಲಿ ಹುಡುಗ. ನಾನು ಮಲ್ಕೊಂಡಿರ್ತೀನಿ ಅಂತ ಗೊತ್ತಿಲ್ವ ಈ ಹುಡುಗಂಗೆ? ಯಾಕೆ ಬಂದಿರೋಣ? ಕೋಳಿಗಿಳಿ ಕೇಳಕ್ಕೆ ಬಂದನು ಏನು? ಕೋಳಿ ಗಿಳಿ ಎಲ್ಲ ಕೊಡೋಕ್ಕಿಲ್ಲ ಅಂತ ಕಳಿಸ್ಬಿಡ್ಬೇಕು ಇವು ನನ್ನ ಮಗಂಗೆ. ಎಷ್ಟಂತವ ಯಾವಾಗಲೂ ಕೋಳಿ ಅಂದ್ಕೊಂಡು ಬರ್ತಾನೆ ಇವನು. ಬಂದಂಗೆಲ್ಲ ಒಂದೊಂದು ಕೋಳಿ ಕೊಡೋಕತ್ತದ ಈ ಗುಂಡಂಗೆ? ಕಳಿಸ್ಬಿಡ್ಬೇಕು ಈ ಸತಿ ಅತ್ತಾಗ. ಯಾವ ಕೋಳಿನೂ ಕೊಡೋಕ್ಕಿಲ್ಲ, ಏನೂ ಇಲ್ಲ, ಹೋಗ್ಲ ಸುಮ್ಮನೆ ಮನೆ ತಕ್ಕೆ ಅಂತವ. ಅಯ್ಯೋ ಮಗನೇ, ನೀನಾ ಸೊಸೆ? ಚೆನ್ನಾಗಿದ್ದೀರನವ ಇಬ್ರೂ? ಅಯ್ಯೋ, ನಾನು ಈಗ ತಾನೇ ಇದೇನಪ್ಪ ನನ್ನ ಮಗನ ಧ್ವನಿ ಇದ್ದಂಗೆ ಐತಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ಅವನು ಯಾಕೆ ಬಂದಾನೆ ಇಲ್ಲಿಗೆ ಅಂತವ ಸುಮ್ಮನಾದೆ. ಗುಣ್ಣು ಯಾರೋ ಬಂದವ್ರೆ ಅಂತವ, ಬಂದೆ ಕಂಡ್ರಲೆ. ಚೆನ್ನಾಗಿದ್ದೀರಾ ಇಬ್ರೂ? ಅತ್ತೆ, ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಕಣಮ್ಮ, ನಾವೇನೋ ಹಿಂಗೆ ಚೆನ್ನಾಗಿದ್ದೀವಿ. ನೀನು ಹೆಂಗಿದ್ಯಮ್ಮ? ನೀನು ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಕಣ್ ಮಗನೆ. ನನಗೇನಾದದು ಗುಂಡ್ಕಲ್ ಇದ್ದಂಗಿದ್ದೀನಿ ನೋಡಿಲಿ. ಇದೇನು ಮಗನೆ ಇದ್ದಕ್ಕಿದ್ದಂಗೆ ಹಿಂಗೆ ಬಂದ್ಬಿಟ್ಟಲ್ಲ? ಮಗ ಏನು ಬಿಟ್ಟು ಬಂದ್ರಲ್ಲ? ಅಯ್ಯೋ ಅತ್ತೆ, ಅವಳನ್ನ ನಮ್ಮ ಅಮ್ಮನ ಮನೆ ಕಳಿಸಿದ್ದೆ. ಅಲ್ಲೇ ಅಂಗನವಾಡಿಗೆ ಸೇರಿಸ್ಕೊಂಡಿದ್ದಾರಂತೆ, ಅಲ್ಲೇ ಇರಿಸ್ಕೊಂಡಿದ್ದಾರೆ ಅತ್ತೆ. ಇಲ್ಲಿ ನನಗೆ ಕೆಲಸ ಬೇರೆ ಅಲ್ವಾ, ಇಲ್ಲಿ ಅವಳನ್ನು ನೋಡಿಕೊಂಡು ಕೆಲ್ಸಕ್ಕೆ ಹೋಗೋಕ್ಕಾಗ್ತಿರ್ಲಿಲ್ಲ. ಹಂಗಾಗಿ ಅಮ್ಮನ ಮನೆಗೆ ಕಳಿಸ್ಬಿಟ್ಟಿದ್ದೆ. ಈಗ ಅಲ್ಲೇ ಇದ್ದಾಳೆ ಅತ್ತೆ, ಬಂದಿಲ್ಲ. ಹೌದೇನೋ? ಒಳ್ಳೇದಾಗ್ಬಿಡತ್ತೆಗೆ. ನೀನು ಒಬ್ಳೆ ಅಂತ ಎಷ್ಟು ಅಂತವ ನೋಡ್ಕೊಳಕ್ಕಾಯ್ತದೆ? ಅಲ್ಕಂಡ್ಲೆ, ನೀನು ಬತ್ತೀವಿ ಅಂತವ ಹೇಳಲೇ ಇಲ್ಲ ನನಗೆ, ಹಂಗೆ ಬಂದ್ಬಿಟ್ಟಿದ್ದೀರಿ. ಅಯ್ಯೋ ಅಮ್ಮ, ಏನು ಮಾಡೋದು, ಬರೋಂಥ ಪರಿಸ್ಥಿತಿ ಬಂತು ಕಣಮ್ಮ, ಅದಕ್ಕೆ ಬಂದ್ವಿ. ಇದ್ಯಾಕ್ಲ ಮಗನೆ ಹಿಂಗಂತ ಇದ್ದೀ? ಏನಾತ್ಲ? ಏನಾದ್ರು ತೊಂದ್ರೆಗಿಂದ್ರೆ ಆತ್ಲ? ಏನಿಲ್ಲ, ಏನಂದ್ರೂ ಹೇಳಲಿಲ್ಲ, ಏನೂ ಇಲ್ಲ, ಫೋನು ಮಾಡಲಿಲ್ಲ, ಏನೂ ಇಲ್ಲ. ಯಾಕಪ್ಪ, ಏನಾತಪ್ಪ? ತೊಂದ್ರೆಗಿಂದ್ರೆ ಆತಾ? ಅಯ್ಯೋ ಅಮ್ಮ, ಏನಂತ ಹೇಳೋಣಮ್ಮ, ಜೀವನನೇ ತೊಂದರೆ ಆಗೋಗಿದೆ ಕಣಮ್ಮ. AI ಅಂತವ ಒಂದು ಬಂದಿದೆ, ನಿನಗೆ ಗೊತ್ತಿಲ್ಲ ಬಿಡು. ಅದು ಎಷ್ಟೋ ಜನ ಮಾಡೋ ಕೆಲಸನ ಒಂದೇ ಮಾಡುತ್ತೆ. ಮುಂಚೆ ಮಿಷಿನ್ ಎಲ್ಲ ಬಂತಲ್ಲಮ್ಮ, ಈಗ ಬಟ್ಟೆ ಒಗೆಯೋಕ್ಕೆ ಅಂತ ಮಿಷಿನ್ ಇರಲಿಲ್ಲ, ಆ ಮಿಷಿನ್ ಬಂತಲ್ವಾ? ಹಂಗೆ ಇದು ಒಂದು ಮಿಷಿನ್ ಥರನೇ. ಅದು ಬಂದಾಗಿಂದ ನಮ್ಗೆ ಯಾರಿಗೂ ಕೆಲಸ ಇಲ್ಲ ಕಣಮ್ಮ. ಒಬ್ಬೊಬ್ರಿಗೆ ಹೇಳಿ ತೆಗೆದ್ಬಿಟ್ರು. ಮೊದಲು ಇವಳು ಕೆಲಸ ತೆಗೆದ್ರು, ಈಗ ಒಂದು ತಿಂಗಳಲ್ಲಿ. ಇವಾಗ ನನಗೂ ಕೆಲಸ ಇಲ್ಲ ಕಣಮ್ಮ. ಈಗ ಅಲ್ಲಿ ಬಾಡಿಗೆ ಕಟ್ಟೋದು ಅದು ಇದು ಎಲ್ಲ ಜಾಸ್ತಿ ಆಗ್ತಿತ್ತು ಕಣಮ್ಮ, ಖರ್ಚೆಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಬೇರೆ ಕಡೆ ಕೆಲಸನೂ ಸಿಗ್ತಾ ಇರಲಿಲ್ಲ. ಹೆಂಗೆ ಮಾಡೋದು ಏನು ಅಂತವ ಗೊತ್ತಾಗಲಿಲ್ಲ. ಅದಕ್ಕೆ ಊರಿಗೆ ಬಂದ್ಬಿಟ್ರೆ ಹತ್ತಕ್ಕೆ ಸರಿ ಹೋಗುತ್ತೆ. ಊರಲ್ಲೇ ಇದ್ಕೊಂಡು ಒಂದಿಷ್ಟು ಇಂಟರ್ವ್ಯೂಗೆ ಹೋಗಿ ಕೆಲಸ ತಗೊಳ್ಳೋಣ ಅಂತ ಅಂದ್ಕೊಂಡು ಇಬ್ಬರು ಬಂದ್ಬಿಟ್ವಿ ಕಣಮ್ಮ. ಏನು ಮಾಡ್ತೀಯಮ್ಮ? ಅಲ್ಲಿ ಏನು ಉಪವಾಸ ಕೂತ್ಕೊಳ್ಳೋಕ್ಕಾಗುತ್ತಾ? ಹೇಳಮ್ಮ ನೀನೆ. ಅಯ್ಯೋ ಹೋಗ್ಲಿ ಬಿಡು ಮಗನೆ. ಅಲ್ಲೇ ಹಾಕುದ್ಯಾ?
ಅಯ್ಯೋ ಮನೆ ಮಠ ಇಲ್ಲ ನಿನಗೆ ಅಯ್ಯೋ ಲಕ್ಷಾಂತರ ಗಟ್ಟಲೆ ಅಷ್ಟು ಆಸ್ತಿ ಐತೆ ಬಾ. ಏನು ಯಾರು ಕೆಲಸ ಕೊಡಲಿಲ್ಲ ಅಂದ್ರೆ ಏನಂತೆ? ಏನು ಬೀದಿಲ್ ಬಿಟ್ಬಿಟ್ಟವ ನಿನ್ನ ಕೆಲಸ ಇಲ್ಲ ಅಂತವ? ಅಯ್ಯೋ ನಿಮ್ಮ ಅಪ್ಪ ಒಂದೇ ಮಾಡ್ಕೊಂಡು ಸಾಯ್ತೈತಿ, ಹೊಲದಲ್ಲಿ ನೀನು ಮಾಡ್ಕೊಂಡು ಒಂದಿಟ್ಟು ಇಲ್ಲೇ ದುಡ್ಕೊಂಡು ಇರೋರನ್ನು ತಗೊಳ್ಳಿ. ಇನ್ನೇನು ಮನೆ ಮಠ ಇಲ್ವ ನಿಮಗೆ? ಇಲ್ಲೇ ಮನೇಲೇ ಚೆಂದಾಗಿರ್ಬೋದಪ್ಪ, ಅದೆಲ್ಲ ಹೋಗಿ ಅಲ್ಲಿ ಸಾಯೋದ್ಕಿನ್ನವ ಅಲ್ವೇ? ಆ ಪ್ಯಾಟರ್ನಾಗ ಒಳ್ಳೆಯ ಗುಂಡ್ರುಗೋವಿ ಹಂಗೆ ಸಾಯ್ಕೊಂಡಿರೋಕ್ಕಿಂದವ ಇಲ್ಲೇ ಚೆಂದಾಗೆಲ್ಲವ ಜೊತೆಗೆ ಒತ್ತಿಗೆ ಇರೋಕ್ಕಾಗಕ್ಕಿಲ್ವಾ? ಬನ್ನಿರಿ ಇರಿ, ಸುಮ್ಮನೆ ಕರಿತೀನಿ. ನೀರು ಕಾಪಿ ಏನಾದ್ರು ಕೊಡ್ತಾಳೆ, ಕರಿತೀನಿ ಇರು. ಅಯ್ಯೋ ಇರಲಿ ಬಿಡಮ್ಮ, ಪರವಾಗಿಲ್ಲ. ಅವಳು ಏನು ಮಾಡ್ತಿರ್ತಾಳೆ ಏನೋ ಪಾಪ. ಇರಲಿ ಬಿಡು. ಇವಳೇ ಹೋಗಿ ತಗೊಬಂತಲ್ಲಿ ನೀರಾ? ಇಲ್ಲ ನೀನೇ ತಗೊಬ ಹೋಗಮ್ಮ. ಪಾಪ ಹುಡುಗಿನ ಯಾವಾಗಲೂ ಯಾಕೆ ಕಲಿಸ್ತಿರ್ತೀಯ ಹಂಗೆ ಕೆಲಸ ಮಾಡಿಸ್ಕೊಂಡು ಪಾಪ. ಹೋಗಮ್ಮ ನೀನೇ ತಗೊಬ ನೀರನ್ನ. ಇರ್ಲಿ ತಗೊಂಬಗನೆ, ಅವಳಿನೇನು ಕೆಲಸ ಮಾಡ್ಬೇಕು ಇಟ್ಟೊತ್ನಲ್ಲಿ ಎಲ್ಲವ ಮುಗ್ದು ಇಟ್ಕೊಂಡಂತೆ ಪಾತ್ರೆ ಗೀತ್ರೆ ಎಲ್ಲವ ತೊಳೆದು ಜೋಡಿಸ್ತಿದ್ಲು ಆಗ್ಲೇನೆಯ. ಈಗಿನ ಏನು ಮಾಡ್ತಿರ್ತಾಳೆ? ಸುಮ್ಮ ಮಲ್ಗಿಲ್ಕೊಂಡಿರ್ತಾಳೆ. ಆ ಫೋನ್ ಒಂದು ಐತಲ್ಲವ ಕೈಯಲ್ಲಿ, ಅದನ್ನ ನೋಡ್ಕೊಂಡು ಕೂತಿರ್ತಾಳೆ. ಇನ್ನೇನು ಮಾಡ್ತಾಳೆ? ಫೋನಲ್ಲಿ ಅದು ಏನೇನೋ ಹಾಡಾಕೊಂಡು ನೋಡ್ಕೊಂತ ಕುಂತಿರ್ತಾಳೆ. ಅವಳ ಮಗ ಅವನಲ್ಲ ಮಂಜ, ಅವನೇ ಎಲ್ಲ ಹಾಕೊಟ್ಟಿರೋದು ಏನೇನವ, ಅವಳು ನೋಡ್ತಾ ಕೂತಿರ್ತಾಳೆ. ಅವ್ನು ಹಾಕೊಟ್ಟಂಗೆ. ಓಹೋ, ಸುಮಾನು ನೋಡೋದು ಕಲ್ತ್ಕೊಬಿಟ್ಲು. ನಂಗೆ ಗೊತ್ತಿರಲಿಲ್ಲ ಕಣಮ್ಮ. ಪರವಾಗಿಲ್ಲ ಬಿಡು ಹಂಗಾದ್ರೆ. ಇನ್ನೇನು ಮತ್ತೆ ಇನ್ಸ್ಟಾಗ್ರಾಮು ಅದು ಇದು ಎಲ್ಲ ನೋಡ್ತಿದ್ದಾಳೇನೋ? ಏನೋ ಕಾಣೆ ಕಣಪ್ಪ, ಅದು ಎಂತ ಗಾಮು ಏನೋ ನನಗೇನು ಗೊತ್ತಾದದು. ಏನೋ ಒಟ್ಟಿನಲ್ಲಿ ನೋಡ್ತಿರ್ತಾಳೆ. ಅವಾಗವಾಗ ಫೋನ್ ಮಾಡಿಕೊಡೆ ಅಂದರೆ ಕೊಡ್ತಾಳೆ. ಯಾರ್ಯಾರಿಗಾರು ಫೋನ್ ಮಾಡಿಸೋದಿದ್ರೆ ಅವಳ ಕೈಲೇ ಮಾಡಿಸ್ತೀನಿ. ಇವಾಗ ಎಲ್ಲವ ಕಲ್ತ್ಕೊಂಡಳೆ ಆ ಫೋನಲ್ಲಿ. ಅವಳೇ ಫೋನ್ ಮಾಡಿಕೊಡ್ತಾಳೆ, ಎಲ್ಲವ ಮಾಡಿಕೊಡ್ತಾಳೆ ಚಂದಾಗೆಯ. ಇರಲಿ ಬಿಡಮ್ಮ, ಎಲ್ಲರೂ ಕಲ್ತ್ಕೊಂಡಿರ್ಬೇಕು ಯಾರಾದರೂ ಒಬ್ರು ಮನೇಲಿ. ಎಮರ್ಜೆನ್ಸಿಗೆ ಅಂತನಾದ್ರೂ ಫೋನ್ ಮಾಡೋದು ಕಲ್ತ್ಕೊಂಡಿಲ್ಲ ಅಂದರೆ ಹೆಂಗೆ? ಈಗಿನ ಕಾಲದ ಹುಡುಗಿಯಾಗಿ ಎಲ್ಲ ಕಲ್ತ್ಕೋಬೇಕಲ್ವಾ? ಇರಲಿ ಬಿಡು, ಆಯಿತು ಕರಿ. ಸುಮಾ, ಸುಮಾ ಬಾಯ್ಲಿ, ಯಾರು ಬಂದಾರ ನೋಡ್ಬಾರೆ. ನಿಮ್ಮ ಅಕ್ಕನೂ ಭಾವನೂ ಬಂದಾರೆ, ಬಾರೆ ನೋಡು. ವಾ ಅಕ್ಕರೇ ಭಾವರೇ, ಚೆನ್ನಾಗಿದ್ದೀರಾ? ಏನು ಇದ್ದಕ್ಕಿದ್ದಂತೆ ಹಿಂಗೆ ಬಂದ್ಬಿಟ್ರಲ್ಲ. ಅಲ್ಲ ಒಂದು ಫೋನ್ ಮಾಡಿಲ್ಲ ಏನೂ ಇಲ್ಲ, ಹಿಂಗೆ ಬಂದ್ಬಿಟ್ಟಿದ್ದೀರಿ. ನಾನು ಆಗ್ಲಿಂದ ಅತ್ತೆ ಯಾರ ಜೊತೆ ಮಾತಾಡ್ತಿದ್ದೀನಿ, ಸತ್ ಕೇಳಿಸ್ತಿತ್ತಲ್ಲ. ಈ ಪಕ್ಕದ ಮನೆ ಸಾವಿತ್ರಿ ಅವಾಗವಾಗ ಬರ್ತಿರ್ತಾಳೆ ಮನೆಗೆ, ಅವ್ರ ಜೊತೆ ಏನೋ ಮಾತಾಡ್ತವ್ರೇನೋ ಅಂತವಾ ಅಂದ್ಕೊಂಡು ಸುಮ್ಮನಾದೆ. ಇಲ್ಲಾಂದ್ರೆ ಆಗಲೇ ಬರ್ತಿದ್ದೆ. ನನಗೆ ನೀವು ಬರೋ ವಿಷಯ ಗೊತ್ತಿರ್ಲಿಲ್ವಲ್ಲ. ಅಲ್ಲ ಕಣತೆ, ನನಗಾರು ಹೇಳೋದು ಬೇಡವ ನೀವು ಬರ್ತಾರೆ ಅಂತವಾ? ಲೇ, ನನಗೆ ಗೊತ್ತಾಗಿದೆ ಈಗ ಕಣಂತೆ. ಆಗಲೇ ಬಂದು ಅಮ್ಮ ಅಮ್ಮ ಅಂತ ಕರಿತವನೆ. ಇದ್ಯಾರಪ್ಪ ಹಿಂಗೆ ಅಮ್ಮ ಅಂತವ್ರಲ್ಲ ಅಂತ ಅಂದ್ಕೊಂಡು ನಾನು ಗುಂಡ್ಗಿಣ್ಣ ಬಂದೇನೋ ಅಂತವ ನೋಡೋಕೆ ಹೋಗಿದ್ದೆ ಕಣೆ. ಅಷ್ಟೊತ್ತಿಗೆ ನೋಡಿದ್ರೆ ಇವನಿಂದೆ ಸದ್ದು ಅಂತ ಕೇಳಿಸ್ತು ನನಗೆ. ದನಿ ನೋಡಿ ನಾನು ಆಮೇಲೆ ಇವನು ಯಾಕೆ ಬಂದದ್ದು ಬ್ಯಾಂಗ್ಳೂರಿದ್ದು ಇಲ್ಲಿ ತನಕ ಅಂತ ಅಂದ್ಕೊಂಡು ಸುಮ್ಮನಾದೆ ಕಣೆ. ನೋಡಿದ್ರೆ ಇಬ್ಬರು ಗಂಡು ಹೆಂಡ್ತಿ ಇಬ್ಬರು ಬಂದು ನಿಂತಾರೆ ಬಾಗ್ಲಲ್ಲಿ. ನಾನು ಇದೆಲ್ಲಿಂದ ಬಂದ್ರಪ್ಪ ಅಂತವ ಸಾಕಾದಂಗೆ ಆಯಿತು ನನಗಂತವೇ. ನಾನು ಅದಕ್ಕೆ ಇವಾಗ ಮಾತಾಡ್ಸ್ಕೊಂಡು ನಿಂತಿದ್ದೆ. ಅಷ್ಟೊತ್ತಿಗೆ ನೀರು ಕೊಡು ಅಂತವ ಕರಿಯೋಣ ಅಂತವ ಕರೆದೆ ಕಣೆ ನೀನು. ಓ ಹೌದೇನತ್ತೆ, ನಿಮಗೂ ಗೊತ್ತಿಲ್ವಾ? ಅಲ್ಕಂಡು ಬಾಬರೇ, ನೀವಾದರೂ ಒಂದು ಫೋನ್ ಮಾಡೋಕ್ಕಿಲ್ವ ನನಗೆ? ಹೇಳಿದಿದ್ರೆ ಏನಾದರೂ ಚೆಂದಾಗ ಅಡುಗೆ ಮಾಡಿರ್ತಿದ್ದೆ. ನಾವೊಳ್ಳೆ ಉಪ್ಸಾರು ಮುದ್ದೆನೂ ಮಾಡ್ಕೊಂಡು ಕುಂತಿದ್ದೀವಿ. ನೀವು ನೋಡೋದು ಹಿಂಗೆ ದಿಢೀರಂಗೆ ಬಂದ್ಬಿಟ್ಟಿದ್ದೀರಲ್ಲ. ಇರಲಿ ತಗೊಳಮ್ಮ, ಪರವಾಗಿಲ್ಲ. ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇರ್ತೀವಿ. ನೀನೇನು ಯೋಚನೆ ಮಾಡಬೇಡ. ಅವಾಗೆಲ್ಲ ಮಾಡಿ ಹಾಕುವಂತವ. ಈಗೇನು ಉಪ್ಸಾದಿದ್ರೇನು ನಾವೇನು ತಿನ್ನೋದಿಲ್ಲ ಅಂತೀವ? ಏನಿಲ್ಲ, ನಡಿ ಅದನ್ನೇ ಬಡಿಸ್ ನಡಿ. ಒಂದು ಲೋಟ ನೀರು ಕೊಡಮ್ಮ, ಅವಾಗಿಂದ ನಡ್ಕೊಂಬಂದ್ವಲ್ಲ ದಾವಾಗ್ಬಿಟ್ಟೈತೆ. ಒಂದು ಲೋಟ ನೀರು ಕೊಡು, ಆಮೇಲೆ ಏನಾದರೂ ಅಡುಗೆ ಗಿಡಿಗೆ ಮಾಡುವಂತೆ. ಸರಿ ಕಣ್ ಬಾಬರೇ, ಆಯಿತು. ಅಕ್ಕ ಚೆನ್ನಾಗಿದ್ದೀರಾ ನೀವು? ಹ್ಞೂ ಕಡೆ ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ಯಾ? ಹ್ಞೂ ಕಣಕ್ಕರೆ ಚೆನ್ನಾಗಿದ್ದೀನಿ. ಇರ್ರಿ ನೀರು ತಗೊಂಬತ್ತೀನಿ, ಬೇಗ ನೀರು ತಗೊಂಬರೋಣ. ನಿಂಬೆಂದು ಪಾನಕ ಮಾಡಿಬಿಡೋಣ ಜಲ್ದಿ. ಏನೋ ಒಂದು ಕೊಡವ, ಏನು ಕೊಟ್ಟರು ಪರವಾಗಿಲ್ಲ, ನಮಗೇನೇನಿಲ್ಲ. ಏನಾದರೂ ಒಂದು ಕೊಡು ಒಟ್ಟಿನಲ್ಲಿ. ನಂಗಂತೂ ತುಂಬ ದಾವಾಗ್ತಿದೆ. ಏನಾದರೂ ಒಂದು ಕೊಡು. ನಿಂಬೆಣ್ಣು ಜ್ಯೂಸೇ ಮಾಡಿಬಿಡು, ಬೇಗ ಮಾಡ್ತೀಯಲ್ಲ, ಬೇಗ ಮಾಡು ಹೋಗೊಂಚೂರು. ಸರಿ ಕಣ್ ಬಾಬರೇ, ನೀವು ಕೂತ್ಕೊಂಡಿರ್ರಿ ಇಲ್ಲಿ. ಒಂಚೂರು ಕೈಕಾಲು ಮುಖ ತೊಳ್ಕೊಂಡು ಹಂಗೆ ಬಂದ್ಬಿಡ್ತೀನಿ ನಾನು. ಬಿರ್ನೆ ಸರ್ನೇ ಮಾಡ್ಕೊಬಂದ್ಬಿಡ್ತೀನಿ, ಕೂತಿರ್ರಿ ಅಲ್ಲಿ. ಹ್ಞೂ ಕಣೆ ಸಮ, ನಾನೇ ಹೇಳೋಣ ಅಂತಿದ್ದೆ. ನಿಂಬೆಣ್ಣಿನ ಪಾನ್ಕನೆ ಮಾಡೋಗೊಂಚೂರ. ಕುಡ್ಕೊಂತಾರೆ ದಾವೆಲ್ಲವಾ ಹೋಯ್ತದೆ. ಹೋಗು ಪಾನ್ಕನೆ ಮಾಡ್ಕೊಬಂದ್ಬಿಡು ಬೇಗ. ಪಾಪ ನಡೀರಲ್ಲ ಇಬ್ರೂ. ನೀವು ಒಂಚೂರು ಕೈಕಾಲು ಮುಖ ಎಲ್ಲ ತೊಳ್ಕೊಳ್ರಿ, ನಡೀರಿ. ಅಷ್ಟೊತ್ತಿಗೆ ಪಾನಕ ಮಾಡ್ಕೊಂಬತ್ತಾಳೆ. ಅವಳೇನು ಬೇಗ ಮಾಡ್ಕೊಂಬತ್ತಾಳೆ. ಸಕ್ಕರೆ ಎಲ್ಲವ ಪುಡಿ ಮಾಡಿ ಇಟ್ಕೊಂಡಳೆ, ಕಲಸಿ ಹಾಕ್ಬಿಟ್ಟು ತಗೊಂಬತ್ತಾಳೆ ಅಷ್ಟೇ. ಸರಿ ಅತ್ತೆ, ಆಯಿತು. ನಾನೊಂದು ಸ್ವಲ್ಪ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಬರ್ತೀನಿ. ರೀ, ನೀವು ಮುಖ ತೊಳೆಯೋದಾದ್ರೆ ನಡೀರಿ, ಟವಲ್ ತೊಗೊಡ್ತೀನಿ, ಮುಖ ತೊಳ್ಕೊಳ್ಳಿ. ನಾನು ಯಾವುದು ಮುಖ ತೊಳೆಯಲ್ಲ, ಹೋಗಿ ನನಗೆ ಸಾಕಾಗಿದೆ. ನೀನು ಹೋಗಿ ತೊಳ್ಕೊಬೋಗು ತೊಳೆಯೋದಿದ್ರೆ. ಈಗ ತಾನೇ ಬಂದಿದ್ದೀವಿ, ಏನು ಮುಖ ತೊಳೆಯೋದು ಬೇರೆ. ನಾನೇನು ತೊಳೆಯಲ್ಲ, ನೀನು ತೊಳೆಯೋದಿದ್ರೆ ತೊಳ್ಕೊಬೋಗು. ನಾನಲ್ಲಿ ಕೂತಿರ್ತೀನಿ ಚೇರ್ ಮೇಲೆ, ಬಾ. ಸರಿ ಕಣ್ರಿ, ಆಯಿತು. ಆಮೇಲೆ ಅಮ್ಮ,
ಏನಂತಂದರೆ ಇವಾಗ ಸದ್ಯಕ್ಕೆ ಸುಮ್ಮಂಗೆ ಸೀನಪ್ಪಂಗೆ ಯಾರಿಗೂ ಹೇಳ್ಬಿಡ ಕಣಮ್ಮ ಕೆಲಸ ಹೋಗಿರೋ ವಿಷಯ. ಸುಮ್ಮನೆ ಆಮೇಲೆ ಒಂಥರ ನೋಡ್ತಾರೆ, ಇದೇನು ಇಷ್ಟೊಂದೆಲ್ಲ ಓದಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋಗಿ ಏನು ಕೆಲಸ ಇಲ್ದಂಗೆ ಕೂತವ್ರೆ ಅಂತ ಒಂಥರ ನೋಡ್ತಾರೆ. ಏನು ಹೇಳ್ಬೇಡ ಈಗ ಸದ್ಯಕ್ಕೆ. ನಾನು ನೀನು ಸುಮ್ಮನೆ ಮುಂದೆ ಹೇಳ್ಬಿಡ್ತೀಯೋ ಏನೋ ಅಂತ ಅಂತಿದ್ದೆ, ಸದ್ಯ ಹೇಳಿಲ್ಲ ನೀನು. ಏನು ಹೇಳ್ಬೇಡ ಕಣಮ್ಮ, ಆಯಿತಾ? ಈಗ ಸದ್ಯಕ್ಕೆ ಏನು ಹೇಳ್ಬೇಡ, ನಾನು ಯಾವಾಗ ಹೇಳ್ಬೇಕು ಏನು ಅಂತ ಹೇಳ್ತೀನಿ. ಅಷ್ಟೊತ್ತಿಗೆ ಬೇರೆ ಕೆಲಸ ಹುಡ್ಕೊಂಡಿರ್ತೀವಲ್ಲಮ್ಮ, ಸುಮ್ಮನೆ ಬಂದವರಂತೆ ರಜಾ ಇತ್ತಂತೆ ಅಂತ ಏನಾದರೂ ಹೇಳ್ಬಿಡು. ಏನು ಹೇಳಕ್ಕೆ ಹೋಗ್ಬೇಡ. ಅಪ್ಪ ಹಿಂಗೆ ಹೇಳು ಬೇಕಿದ್ರೆ, ಇನ್ಯಾರಿಗೂ ಹೇಳ್ಬೇಡ. ಈ ಸೀನಪ್ಪ ಮಂಜ, ಅಯ್ಯೋ ಆ ತರಲೆ ಮಂಜಂಗಂತೂ ಹೇಳ್ಬೇಡ ಕಣಮ್ಮ. ಆಮೇಲೆ ಇವಳಿಗೂ ಸುಮ್ಮಂಗೂ ಏನು ಹೇಳಕ್ಕೆ ಹೋಗ್ಬೇಡ. ಆಮೇಲೆ ಅವಳು ಒಂಥರ ನೋಡ್ತಾಳೆ, ಆಮೇಲೆ ಇವಳನ್ನ ಆಮೇಲೆ ಸುಮ್ಮನೆ ಓರ್ವರ್ಗಿತ್ತಿರಲ್ಲಿ ಜಾಗ್ಲ ಬರೋದು ಅದಿಲ್ಲ ಯಾಕೆ ಬೇಕಮ್ಮ, ಅಲ್ವಾ? ಏನು ಹೇಳಕ್ಕೆ ಹೋಗ್ಬೇಡ, ಸುಮ್ಮನೆ ಬಂದವರೇ ರಜಾ ಇತ್ತಂತೆ ಅಂತ ಹೇಳ್ಬಿಡು. ಸರಿ ಕಣ್ ಬಿಡಪ್ಪ, ಆಯಿತು, ಹಂಗೆ ಹೇಳ್ತೀನಿ. ನನಗೇನು ತಗಮಗ್ನೆ ಏನಂತೆ ಅವ್ರು ಕೂಟಿ ಹೇಳಿದ್ರಿ ಏನಂತೆ, ಅವ್ರು ಏನು ಮಾಡ್ಕೊಂಡ್ರಿ ಇವಾಗ? ಅವಳ ಗಂಟೆ ಏನು ನೆಟ್ಟಗಿದ್ದಾನ? ಊರು ತಿರ್ಕೊಂಡಿಲ್ವ ಅಲ್ಲಿ ಕುಡ್ಕೊಂಡು ಯಾವ್ಯಾವ ಬಾರಲ್ಲಿ ಎಷ್ಟೆಷ್ಟು ಎಣ್ಣೆ ಸಿಗ್ತದೆ ಅಂತವಾ ಕುಡ್ಕೊಂಡಿದ್ದನು. ಅವನು ನಿನ್ನ ಬಗ್ಗೆ ಏನು ಮಾತಾಡೋಕೆ ಬರ್ತಾನೆ, ಇವಳು ಏನು ಮಾತಾಡೋಕೆ ಬರ್ತಾಳೆ? ಹೋಗ್ಲಿ ಬಿಡು, ನಿಮ್ಗೆ ಒಂಥರ ಅನ್ನೋದಾದರೆ ನಾನು ಏನು ಹೇಳೋಕ್ಕಿಲ್ಲ ಬಿಡಪ್ಪ ಯಾರಿಗೂ, ಆಯಿತಾ? ಈಗ ಹೋಗ್ರಿ, ಮುಖ ತೊಳ್ಕೊಂಬನ್ನಿ, ಹೋಗವ ನೀನು. ಹೋಗ ಒಂಚೂರು ಮುಖ ತೊಳ್ಕೊಂಬ, ಅಷ್ಟೊತ್ತಿಗೆ ಪಾನ್ಕ ಕೊಡ್ತಾಳೆ ಕುಡಿಯಂತೆ ಹೋಗು. ಆಮೇಲೆ ಅಡುಗೆಗೆ ಉಪ್ಪು ಸಾರು ಬೇರೆ ಮಾಡಾಳೆ, ಒಂದಿಟ್ಟು ಹಪ್ಳ ಗಿಪ್ಳನೋ ಇಲ್ಲ ಬೋಂಡ ಗಿಣ್ಣನೋ ಹಾಕು ಅಂತ ಹೇಳ್ತೀನಿ. ಏನಾದರೂ ಒಂದು ಹಾಕ್ತಾಳೆ ತೆಗಿ. ಸರಿ ಅತ್ತೆ, ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮಗನೂ ಸೊಸೆನೂ ಕೆಲಸ ಇಲ್ದಂಗೆ ಮನೆಗೆ ಬಂದವ್ರೆ. ಮುಂದಕ್ಕೆ ಏನೇನಾಗುತ್ತೋ ಈ ಮನೇಲಿ, ಎಷ್ಟೆಷ್ಟು ಜಗಳ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ವೀಕ್ಷಕರೇ. ಏನು ಆಗ್ದಂಗೆ ಇಬ್ಬರು ಹೊರ್ಗಿತ್ತಿರು ಚೆನ್ನಾಗಿ ಹೊಂದ್ಕೊಂಡು ಹೋದರೆ ಅಷ್ಟೇ ಸಾಕು ವೀಕ್ಷಕರೇ, ಅಲ್ವಾ? ಸರಿ, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಸ್ಗಳನ್ನ ನೋಡಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ, ಆಯಿತಾ? ಧನ್ಯವಾದಗಳು. ಟಾಟಾ, ಬಾಯ್ ಬಾಯ್, ಸಿಯಾ ವೀಕ್ಷಕರೇ.